ನಿಮ್ಮ ಸ್ನೇಹಿತನ ಹುಟ್ಟುಹಬ್ಬಕ್ಕೆ ಬರ್ತ್ಡೇ ಮೆಸೇಜ್ ಕಳಿಸ್ಬೇಕಾದ್ರೆ ಈ ರೀತಿಯಾಗಿ ಕಳಿಸಿ. ನಾನು ನನ್ನ ಸ್ನೇಹಿತ ಮಂಜುನಾಥನಿಗೋಸ್ಕರ ಈ ಬರ್ತ್ಡೇ ಕಾರ್ಡನ್ನು ಕ್ರಿಯೇಟ್ ಮಾಡಿದ್ದೀನಿ. ಬನ್ನಿ ಅದು ಹೇಗಿರುತ್ತೆ ಅಂತ ನೋಡೋಣ. ಕ್ಯಾಂಡಲ್ ಇರುವಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಈ ಕ್ಯಾಂಡಲ್ಗಳನ್ನು ನಾವು ಮೈಕ್ ಆಕ್ಸೆಸ್ ಕೊಟ್ಟು ಬ್ಲೋ ಮಾಡಿ ಹಾರಿಸ್ಬೋದು. ನೋಡಿ, ಎಲ್ಲ ಕ್ಯಾಂಡಲ್ ಆರಿದ ನಂತರ ಹುಟ್ಟುಹಬ್ಬದ ಶುಭಾಶಯಗಳು ಗೆಳೆಯ ಅನ್ನೋ ಇಲ್ಲಿ ಮೆಸೇಜು ಓಪನ್ ಆಗುತ್ತೆ. ಇದನ್ನು ಕ್ರಿಯೇಟ್ ಮಾಡೋದು ಹೇಗಂತ ಇವತ್ತು ಸ್ಟೆಪ್ ಬೈ ಸ್ಟೆಪ್ಪು ನೋಡೋಣ. ಗೂಗಲ್ ಸರ್ಚಲ್ಲಿ ಬಂದು ಟೈಪ್ ಮಾಡಬೇಕು birthday.me.ru ಟೈಪ್ ಮಾಡಿ ಸರ್ಚ್ ಮಾಡೋದ್ರಲ್ಲೇ ಮೊದಲನೇ ಒಂದು ಲಿಂಕ್ ಏನಿದೆಯಲ್ಲ, ಈ ಮೊದಲನೇ ಒಂದು ಲಿಂಕ್ ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಆವಾಗ ಇಲ್ಲಿ ನಿಮ್ಮ ಸ್ನೇಹಿತನ ಹೆಸರು ಮತ್ತು ಏಜು, ಮೆಸೇಜು, ನೀವು ಏನು ಮೆಸೇಜ್ ಕಳಿಸ್ಬೇಕಂತಿದ್ರೋ ಹುಟ್ಟುಹಬ್ಬದ ಪ್ರಯುಕ್ತ ಆ ಮೆಸೇಜನ್ನು ಇಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಿ ಕ್ರಿಯೇಟ್ ಅಂತ ಇದೆಯಲ್ಲ, ಈ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಸ್ನೇಹಿತನ ಬರ್ತ್ಡೇ ಕಾರ್ಡು ಕ್ರಿಯೇಟ್ ಆಗ್ತಾ ಇರುತ್ತೆ. ಇಲ್ಲಿಂದ ಈ ಲಿಂಕನ್ನು ಕಾಪಿ ಮಾಡಬೇಕು. ಕಾಪಿ ಮಾಡಿ ಈ ಲಿಂಕನ್ನು ಡೈರೆಕ್ಟಾಗಿ ನಿಮ್ಮ ಸ್ನೇಹಿತನಿಗೆ ಕಳಿಸ್ಕೊಡ್ಬೇಕು. ವಾಟ್ಸಪ್ ಮೂಲಕ ಸೆಂಡ್ ಮಾಡಿ. ನಿಮ್ಮ ಸ್ನೇಹಿತ ಈ ಲಿಂಕನ್ನು ಓಪನ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಮೆಸೇಜ್ ಓಪನ್ ಆಗುತ್ತೆ. ಆವಾಗ ಕ್ಲಿಕ್ ಹೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೀಗೆ ಕ್ಯಾಂಡಲ್ಗಳು ಕಾಣಿಸ್ಕೋತವೆ. ಆವಾಗ ಮೈಕ್ರೋಫೋನ್ ಆಕ್ಸೆಸ್ ಮಾಡಿ ಇದನ್ನು ಬ್ಲೋ ಮಾಡಬೇಕು. ಇದೆಲ್ಲ ಆದ ನಂತರ ಹುಟ್ಟುಹಬ್ಬದ ಶುಭಾಶಯಗಳು ಗೆಳೆಯ. ಹೀಗೆ ನಿಮ್ಮ ಸ್ನೇಹಿತನ ಹುಟ್ಟುಹಬ್ಬಕ್ಕೆ ಅಟ್ರಾಕ್ಟ್ ಆಗಿರುವಂತಹ ಬರ್ತ್ಡೇ ಮೆಸೇಜ್ ಹೊಂದಿರುವಂಥ ಬರ್ತ್ಡೇ ಕಾರ್ಡನ್ನು ಕ್ರಿಯೇಟ್ ಮಾಡ್ಬೋದು.